ಕಿರಣ ಪಾಪ ಸಂಜೆಯಿಂದ ಕುಣ್ತಾನೆ ಇದ್ದ. ಅದನ್ನ ಪ್ರಕಾರ ಸ್ಪ್ರೈನ್ ಆಗಿದೆ ಕಿರಣ. ಸ್ವಲ್ಪ ಹೊಡ್ಕೊಂಬಿಡು ಇವಾಗಲೂ ಹೊಡ್ಕೊಂಬಿಡು ಅಲ್ವಾ? ಅದೆಲ್ಲ ಆಶಿನ್ ಕೈ ಏಟಾಗಿತ್ತು, ಇವತ್ತು ನನ್ನ ಕಾಲೇಟು. ಯಾವತ್ತೂ ನಮಗೆ ಈ ಥರ ಕಾರ್ ಡ್ಯಾಮೇಜ್ ಆಗಿರಲಿಲ್ಲ. ಇಟ್ ವಾಸ್ ಆಲ್ರೆಡಿ ಡ್ಯಾಮೇಜ್ ಎಸ್ಟರ್ಡೇ. ಯುವರ್ ಕೊಲೀಗ್ ನೋಸ್ ಅಬೌಟ್ ದಿಸ್ ಒನ್. ಪೆಟ್ರೋಲ್ ಹಾಕ್ಸಿದೀವ ಫುಲ್ಲು ಅಂತ ಚೆಕ್ ಮಾಡ್ತಾರೆ. ಫುಲ್ ಟ್ಯಾಂಕ್ ಪೆಟ್ರೋಲು ಮತ್ತು ಇದು ಮೇನ್. ಇವಾಗ ಏನು ಹೇಳ್ತಾರೋ ಗೊತ್ತಿಲ್ಲ. ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಆಮೇಲೆ ಕ್ರೆಡಿಟ್ ಕಾರ್ಡಲ್ಲಿ ಉಚ್ಕೊಂಡ್ಬಿಡ್ತಾರೆ. ನಮ್ಮ ಫ್ಲೈಟು ಅರ್ಧ ಅವರ್ ಡಿಲೇ ಆಗಿದೆ ಅಂತೆ. ಗುರು ಏನು ಸೌಂಡ್ ಮಾಡ್ತೈತೆ, ಹೋಗಲ್ಲ ಗುರು ಈ ಫ್ಲೈಟು. ಚಾರ್ಜಿಂಗ್ಗೆಲ್ಲ ಕೊಟ್ಟಿದ್ದು ಪರವಾಗಿಲ್ಲ. ರಾತ್ರಿ ಎಷ್ಟು ಗಂಟೆ ಗೊತ್ತಾ ಇವಾಗ? ರಾತ್ರಿ 1:15. ನಾವು ಹೋಟ್ಲಿಗೆ ಹೋಗಿ 12 ಗಂಟೆ ಆಗುತ್ತೆ ಮಧ್ಯರಾತ್ರಿ. ಚಿಲ್ಲಿಯ ಕೋಲ್ಡೆಸ್ಟ್ ಪ್ರದೇಶ ಎಂಡ್ ಆಫ್ ದ ವರ್ಲ್ಡಿಂದ ನಾವು ಇವತ್ತು ಡೆಸರ್ಟ್ ಕಡೆ ಹೋಗ್ತಾ ಇದ್ದೀವಿ, ಮರುಭೂಮಿ ಅಟಕಾಮಾಗೆ. ಆಶಾ ರೆಡಿನಾ? ಇವ್ನು ಹಿಡ್ಕೊಂಡ್ಬಿಟ್ಟಿದ್ಯಾ ಸಿಸಿನ? ಬರೋ ಎದ್ರಕೋತಾ ಇದೆ ಕ್ಯಾಮ್ರಾಗೆ. ಹೌದಾ? ಬಾರೋ. ಯಾಕೋ ಪಾಪ ಕ್ಯಾಮ್ರಾಗೆ ಎದ್ರಕೋತಾ ಇದೆ. ಬಾ ಚಿನ್ನಮ್ಮ, ಇಲ್ಲಿ ಬಾಯ್ಲಿ ಕರ್ಕೊಂಡೋಗಿದ್ದೀನಾ? ಚಿನ್ನೋದು ಎದ್ರಕೊಂತ ಇದೆ. ಎದ್ರಕೋತೀರೋ? ಏನು ಇಲ್ಲ ಕಣೋ, ಇದು ಕ್ಯಾಮ್ರಾ ಕಣೋ. ನೋಡೋ ಇಲ್ಲಿ ನೀನೇ ಕಾಣಿಸ್ತಾ ಇದೆಯಾ? ಇಲ್ಲಿ ಕ್ಯಾಮ್ರಾ ನೋಡೋ, ನೀನೇ ಇದೆಯಾ? ಇವ್ರ ಮನೇಲಿ 2 ನಾಯಿ ಇದೆ. ಒಂದು ಬಂದು ಲ್ಯಾಬ್ರಡೋರು ಅಥವಾ ಗೋಲ್ಡನ್ ರಿಟ್ರೀವರು. ಅದು ಮನೆ ಒಡೆ ಸಾಕೋಣಕ್ಕೆ ದಡ್ಡ ನಾಯಿ. ಇದು ಇಡೀ ಇದನ್ನ ಸಾಕಾಯ್ತ ಕಿರಣ. ಇದು ಒಂದಿಷ್ಟು ಜಾಗ ಆಗಲಿ ಇದಕ್ಕೆ ಸೌಂಡ್ ಆಗಲಿ ಹೆಂಗೆ ಓಡುತ್ತೆ ಗೊತ್ತಾ? ಸಿಸ್ಯಾ ಬಾಯ್ ಕಣೋ, ಸಿಸ್ಯಾ ಬಾಯ್. ಓಕೆನಾ? ಗುಡ್ ಬೈ ನೀನು. ಸೊ ಬ್ಯಾಗೆಲ್ಲ ಎತ್ತಿಕ್ಕಣ. ಆದರೆ ಇವಾಗ ಏನು ಗೊತ್ತಾ ಪ್ರಾಬ್ಲಮ್ಮು? ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ. ಇವಾಗ ಅವ್ರು ಎಷ್ಟು ಫೈನ್ ಆಗ್ತಾರೋ ಇದಕ್ಕೆ ಗೊತ್ತಿಲ್ಲ. ನಾನೇ ಹೇಳ್ಬಿಡ್ತೀನಿ, ನೋಡ್ಗುರು ಈ ಥರ ಆಗಿದೆ. ಅಲ್ಲೇ ಒಂಚೂರು ಕಿತ್ತೋಗಿತ್ತು, ಇವಾಗ ಫುಲ್ ಕಿತ್ತೋಗ್ಬಿಟ್ಟೈತೆ. 2,000 USD ಡೆಪಾಸಿಟ್ ಇಸ್ಕೊಂಡಿದ್ದಾರೆ ಚಿನ್ನು. ನೀವು ಹೋಗೋಣ ಅಲ್ಲಿ. ಇವಾಗ ಏರ್ಪೋರ್ಟಲ್ಲಿ ಬಿಟ್ಟ ಮೇಲೆ ಅವ್ನಿಗೆ ಹೇಳೋದು ಎಷ್ಟು ದುಡ್ಡು ಇಸ್ಕೊತಾನೆ ಅಂತ. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ. ಹೆಂಗೆ ಅಮ್ಮ? ಮೌಂಟನ್ ಸ್ನೋ ಕ್ಯಾಪ್ಡು. ಇವತ್ತು ಸ್ನೋ ಕ್ಯಾಪ್ ಮೌಂಟನಿಂದ ಫುಲ್ಲು ಡೆಸರ್ಟ್ ಕಡೆ ಹೋಯ್ತಾ ಇದ್ದೀವಿ. ಡೆಸರ್ಟ್ ಕಡೆ ಪಟಗೋನಿಯಾಗೆ ಬಾಯ್ ಹೇಳ್ಬಿಡೋಣ. ಏರ್ಪೋರ್ಟ್ ಹೊಡೆದಚ್ಚು ಹೆಂಗೈತೆ? ನಮ್ಮ ಕಡೆ ಬಸ್ ಸ್ಟಾಪ್ಗಳು ದೊಡ್ಡದಾಗಿರ್ತವೆ. ಇಲ್ಲಿರೋ ಪಾಪ್ಯುಲೇಷನ್ಗೆ ಸಾಕು ಕಿರಣ ಅಲ್ವಾ? ಬಂದದ ನಮ್ಮ ಫ್ಲೈಟ್ ಇನ್ನೂ ಬಂದಿಲ್ಲ. ಇರೋದೇ ಒಂದು ಫ್ಲೈಟು ಚಿನ್ನು, ಪುಟಾಣಿ ಏರ್ಪೋರ್ಟು. ನನಗೆ ಗಾಳಿ ನೋಡ್ಬಿಟ್ಟು ಟೇಕ್ ಆಫ್ ಆಗುತ್ತಾ ಇಲ್ವೋ ಅಂತ ಡೌಟ್ ಆಗ್ಬಿಟ್ಟಿದೆ. ಸದ್ಯಕ್ಕೆ ಇವತ್ತು ಗಾಳಿ ಇಲ್ಲ. 100 km/h ಅಂದರೆ ಕಮ್ಮಿ ಅಲ್ಲಮ್ಮ ಗಾಳಿ. ಸೊ ಇವಾಗ ಇರೋದು ಆ್ಯಕ್ಚುಲಿ ಯಾವತ್ತೂ ನಮಗೆ ಈ ಥರ ಕಾರ್ ಡ್ಯಾಮೇಜ್ ಆಗಿರಲಿಲ್ಲ. ಸೊ ಕಾರ್ ಫುಲ್ ಡ್ಯಾಮೇಜ್ ಆಗಿದೆ. ನೋಡಬೇಕು ಏನು ಚೇಂಜ್ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡೋಣ. ಬಂದರೂ ಸಹ ಚೆಕ್ ಮಾಡ್ಕೊಂಡ್ರಿ ಇವರೇ. ಸೊ ಇವಾಗ ಮೇಯ್ನು ಅವ್ರನ್ನ ಕರೆದ್ಬಿಟ್ಟು ಈ ಡ್ಯಾಮೇಜ್ ತೋರಿಸ್ಬೇಕು. ಯಾಕಂದ್ರೆ ನನ್ನ ಮೊಬೈಲಲ್ಲೂ ವೀಡಿಯೋ ಇದೆ, ಅದನ್ನು ತೋರಿಸ್ಬಿಟ್ಟು ಅವ್ರಿಗೆ ಒಂಚೂರು ಆಗಿತ್ತು ಇವಾಗ ಕಾರ್ ಎಲ್ಲಿ ಡ್ಯಾಮೇಜ್ ಆಗಿದೆ ಅಂತ. ಸೊ ಅವ್ನು ಚೆಕ್ ಮಾಡಿಕೊಂಡು ಹೇಳ್ತಾನೆ. ಇಟ್ ವಾಸ್ ಆಲ್ರೆಡಿ ಡ್ಯಾಮೇಜ್ ಎಸ್ಟರ್ಡೇ. ಯುವರ್ ಕೊಲೀಗ್ ನೋಸ್ ಅಬೌಟ್ ದಿಸ್ ಒನ್. ದಿಸ್ ವೈಲ್ ಪಿಕ್ಕಿಂಗ್ ಅಪ್ ದ ಕಾರ್ ಬಿಕಾಸ್ ಆಫ್ ದ ವಿಂಡ್ ಇಟ್ ಫ್ಲೂ ಅವೇ. ಸೊ ಇದು ಮೇನ್ ಡ್ಯಾಮೇಜ್ ಆಗಿರೋದು. ಹೇಳಿದ್ದೀನಿ ಗುರು ಒಂದು ಸ್ವಲ್ಪ ಕಿತ್ತೋಗಿತ್ತು ಅಂತ. ಅದ್ಬಿಟ್ಟು ಇನ್ನೆಲ್ಲ ನಾರ್ಮಲ್ ಆಗೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಕಂಪ್ಲೀಟಾಗಿ ಕ್ಲೀನಾಗಿ. ಪ್ಲಾಸ್ಟಿಕ್ ಮಿಸ್ ಆಗಿಬಿಟ್ಟಿದೆ ಅಂತ ಕೇಳಿದ್ರು. ಗುರು ಮಿಸ್ ಆಗಿಬಿಟ್ಟಿದೆ ಅಂತ ಹೇಳಿದೆ. ಪೆಟ್ರೋಲ್ ಹಾಕ್ಸಿದೀವ ಫುಲ್ಲು ಅಂತ ಚೆಕ್ ಮಾಡ್ತಾರೆ. ಫುಲ್ ಟ್ಯಾಂಕ್ ಪೆಟ್ರೋಲು ಮತ್ತು ಇದು ಮೇನ್. ಇವಾಗ ಏನು ಹೇಳ್ತಾರೋ ಗೊತ್ತಿಲ್ಲ. All good? Because the wind was too much yesterday. The wind, you know, in the national park. Yeah. And it blew away that one. So, ಏನು ಇಲ್ಲ ಅಂದರೆ ಆಲ್ ಗುಡ್. ಆಲ್ ಗುಡ್. ಕ್ಲೀನ್ ಮಾಡ್ತಾ ಅವನೇ ಏನಾಗಿದೆ ಅಂತ. You want me to sign? All right. Super cool. Thank you. Bye-bye. ಏನು ಚಿನ್ನು ಇಷ್ಟು ದೊಡ್ಡ ಕ್ಯೂ ಚೆಕ್ಕಿನ್ಗೆ? ಫುಲ್ ಹೋಗ್ತಿರೋದೆಲ್ಲ ಒಂದೇ ಫ್ಲೈಟ್ ಕೇಳ. ಇದ್ರಾಗ 2 ದಿನಕ್ಕೋ 3 ದಿನಕ್ಕೋ ಒಂದೇ ಫ್ಲೈಟ್ ಇರೋದು. ಸೊ ತುಂಬಿಸ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಎಲ್ಲ. ಏನು ಗೊತ್ತಾ, ಎಲ್ಲ ಡೀಟೇಲಾಗಿ ಚೆಕ್ ಮಾಡ್ತಾರೆ. 400 ಗ್ರಾಮ್ ಕೂಡ ಜಾಸ್ತಿ ಬಿಡ್ತಾ ಇಲ್ಲ. ನಾನು 3 ಬಟ್ಟೆ ಹಾಕೊಂಡಿದ್ದೀನಿ, ಹೆಂಗೆ ಉಸಿರಾಡೋಕ್ಕೆ ಆಗ್ತಿಲ್ಲ ಗೊತ್ತಾ ನನಗೆ. ಏನು ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಟು ಹೋಗೋದು ಅಷ್ಟೇ. ಏನೇನು ತಲೆ ಕಟ್ಸ್ಕೊಳಕ್ಕಾಗಲ್ಲ ಗುರು. ಆಮೇಲೆ ಚೆಕ್ ಮಾಡ್ದೆ ಚಿನ್ನು ಕಾರು. ಚೆಕ್ ಮಾಡಿಬಿಟ್ಟು ಹೇಳಿದೆ ಗುರು, ವೀಡಿಯೋ ತೋರಿಸಿದೆ ಗುರು, ನೀವೇ ಕೊಡ್ಬೇಕಾದ್ರೆ ಹಿಂಗೆ ಕೊಟ್ಟಿದ್ದು ಗಾಳಿ 100 km/h ಇತ್ತು, ಏನು ಮಾಡೋದು ಅಂತ. ಓಕೆ ಅಂದ್ಬಿಟ್ಟು ಇದು ಮಾಡಿದ್ರು. ಅದು ರೆಂಟಲ್ ಕಂಪ್ನಿ ಅವ್ರದ್ದು ಏನು ಗೊತ್ತಾ ಪ್ರಾಬ್ಲಮ್ಮು, ಇಲ್ಲಿ ಓಕೆ ಅಂದ್ಬಿಡ್ತಾರೆ, ಆಮೇಲೆ ಕ್ರೆಡಿಟ್ ಕಾರ್ಡಲ್ಲಿ ಉಚ್ಕೊಂಡ್ಬಿಡ್ತಾರೆ. ಅದು ಪ್ರಾಬ್ಲಮ್. ಆ್ಯಕ್ಚುಲಿ ಸೈನ್ ಮಾಡಿಸ್ಕೊಂಡ್ಬಿಡ್ಬೇಕು ಆ್ಯಕ್ಚುಲಿ ಅವ್ರಿಗೆ ಓಕೆ ಅಂತ ಹೇಳ್ಬಿಟ್ಟು. ಓಕೆ ಬನ್ನಿ, ಎಲ್ಲ ಸೆಟ್ ಆಯಿತು. ಇವಾಗ ಡೆಸರ್ಟ್ಗೆ ಹೋಗೋಣ, ಚಳಿಯಿಂದ ಡೆಸರ್ಟ್ಗೆ. ಬಾಲಿ, ಮಲೇಷ್ಯಾ
ಥೈಲ್ಯಾಂಡ್, ಕಾಂಬೋಡಿಯಾ, ವಿಯೆಟ್ನಾಂ ಈ 5 ದೇಶಗಳನ್ನ ಒಟ್ಟಿಗೆ ನೋಡೋದು ಹೇಗಿರುತ್ತೆ. ಇದೇ ಆಗಸ್ಟ್ 24ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ 11 ದಿನಗಳ ಕಾಲ ಈ 5 ದೇಶಗಳ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಫ್ಲೈಟ್ಸು, 3 times ಇಂಡಿಯನ್ ಮೀಲ್ಸು, ವೀಸಾ, ಇನ್ಶೂರೆನ್ಸು, ಅಲ್ಲಿ ಸೈಟ್ ಸೀಯಿಂಗ್ ಜಾಗ, AC ಬಸ್ಸಲ್ಲಿ ಓಡಾಡೋದು ಎಲ್ಲ 5 ಕಂಟ್ರಿಗೆ ಹೋಗೋ ಫ್ಲೈಟ್ಸು ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇರೋದು. ಬೇಗ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ನ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ನಾವು ಸೇಫಾಗಿ ನಿಮಗೆ ಇವೆಲ್ಲ ದೇಶಗಳು ತೋರಿಸ್ಕೊಂಡು ವಾಪಸ್ಸು ಬೆಂಗಳೂರು ಏರ್ಪೋರ್ಟ್ ಕರ್ಕೊಂಡ್ಬಂದ್ಬಿಟ್ಬಿಡ್ತೀವಿ. ಸೊ ಇನ್ನೇನು ಕಾಯ್ತಾ ಇದ್ದೀರಾ ರೀ? ಆಲ್ ಇನ್ಕ್ಲೂಸಿವ್ ಪ್ಯಾಕೇಜು, ಬೇಗ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ. ನಮ್ಮ ಫ್ಲೈಟು ಅರ್ಧ ಅವರ್ ಡಿಲೇ ಆಗಿದೆ ಅಂತೆ. ಸೊ ನಮ್ಮದ್ರಲ್ಲಿ 45 ನಿಮಿಷ ಅಷ್ಟೇ ಕನೆಕ್ಷನ್ ಇರೋದು. ಸೊ ಫ್ಲೈಟ್ ಸ್ಟೇಟಸ್ ಹೇಳ್ತಾ ಇದ್ದಾರೆ ಏನಾಗುತ್ತೆ ಅಂತ. ಏನು ಹೇಳ್ತಾ ಇದ್ದಾರೆ ಇವಾಗ ಅಂತ ಹೇಳಿದ್ರೆ, ನಾವು ಇವಾಗ ಯಾವ ಫ್ಲೈಟಲ್ಲಿ ಹೋಗ್ತಿದ್ದೀವಲ್ಲ ಅದೇ ಫ್ಲೈಟು ಕಲಾಮ ನೆಕ್ಸ್ಟ್ ಹೋಗುತ್ತೆ ಕಲಾಮಾಗೆ. ಎಸ್, ಎಷ್ಟು ಬಂತಮ್ಮ ಗೊತ್ತಿಲ್ಲ, ನನಗೆ ಡಿಸ್ಪ್ಲೇನೇ ಆಗ್ತಾ ಇಲ್ಲ. ಅಕ್ಕ ಎತ್ಕೊಂಡ್ರ, ಅದು ಇಂಪಾರ್ಟೆಂಟ್ ಅಷ್ಟೇ. ದಿಸ್ ವಿಲ್ ಡೈರೆಕ್ಟ್ಲಿ ಗೋ ಟು ಕಲಾಮ. ಓಕೆ, ನನಗೆ ಯಾಕೋ ಬ್ಯಾಗ್ ಪಕ್ಕ ಮಿಸ್ ಮಾಡ್ತಾರೆ ಅನ್ಸುತ್ತೆ. ನೀವು ಆಡ್ತಾರೆ ಸೇಮ್ ಫ್ಲೈಟ್ ಕಿರಣ, ಸೇಮ್ ಫ್ಲೈಟಲ್ಲಿ ಇರ್ತೀವಿ ನಾವು. ಒಬ್ಬರೇ ಎಲ್ಲ ಆಕ್ಚುಲಿ ನಮ್ಮ ಹತ್ರ ಎಷ್ಟೊಂದು ಜನ ಅವ್ರೆ, ನಮ್ಮ ಪಕ್ಕದಲ್ಲಿರೋರು ಅದೇ ಥರ. ಹೌದು, ನನಗೆ 90% ಫ್ಲೈಟ್ ಮಿಸ್ ಮಾಡ್ತೀವಿ, ಇಲ್ಲ ಬ್ಯಾಗ್ ಮಿಸ್ ಮಾಡ್ಕೊತೀವಿ. ನಾನೊಂದು ಬಜೆಟ್ ಇಟ್ಕೊಂಡ್ಬಿಟ್ಟಿದ್ದೀನಪ್ಪ ಯಾವುದಕ್ಕೂ. ಲತಾಮ್ ಏರ್ಲೈನ್ಸಲ್ಲಿ ನಾವು ಎಷ್ಟು ಸತಿ ಟ್ರಾವೆಲ್ ಮಾಡಿದ್ದೀವಿ ಗೊತ್ತಾ? ಸೌತ್ ಅಮೆರಿಕನ್ ಏರ್ಲೈನ್ಸ್ ಇದೆ ಆ್ಯಕ್ಚುಲಿ. ಯುರೋಪಲ್ಲೆಲ್ಲ ರೈನ್ ಏರ್ವೇಸ್ ಅಂತ ಒಂದು ಬರುತ್ತೆ ಬಜೆಟ್ ಏರ್ಲೈನ್ಸ್, ಅದೇ ಥರ ಕಾನ್ಸೆಪ್ಟ್ ಇವ್ರದ್ದು ಕೂಡ. ಬಟ್ ಒಳ್ಳೆಯವರು ಇಲ್ಲಿ ಚೆನ್ನಾಗಿದ್ದಾರಲ್ವಾ? ಇರೋ ಬರೋ ಏರ್ಲೈನ್ಸ್ ಸ್ಟಾಫ್ಗಳಲ್ಲಿ ಲತಾಮ್ ಏರ್ಲೈನ್ಸು ಸ್ಟಾಫ್ ಚಿಲ್ಲಾಗಿರ್ತಾರೆ ಆರಾಮಾಗಿ. ನಮ್ಮದು ಹೊಸ ಕ್ಯಾಮ್ರಾ ಇತ್ತು, ಡಿಜೈ ಇದು ಸ್ಟಿಕ್ ಇತ್ತು. ಆ ಸ್ಟಿಕ್ನ ಕ್ಯಾರಿ ಮಾಡೋಂಗಿಲ್ಲ ಅಂತ ಹೇಳಿದ್ರು, ಬಿಕಾಸ್ ಅದನ್ನು ಟ್ರೈಪೋರ್ಡ್ ಥರ ಕನ್ಸಿಡರ್ ಮಾಡ್ತಾರಂತೆ. ಸೊ ನಾವು ಇದನ್ನೆಲ್ಲ ಬಿಚ್ಬಿಟ್ಟು ತಿರ್ಗಾ ನಮ್ಮ ಬ್ಯಾಗೆಲ್ಲ ಓಪನ್ ಮಾಡಿ ಕಿರಣ ಅಲ್ಲಿ ಎಲ್ಲೋದ ಕಿರಣ ಪಾಪ ತಿರ್ಗಾ ಹೋಗ್ಬಿಟ್ಟು ಇಡಕ್ಕೆ ಹೋಗಿದ್ದಾನೆ ಅಲ್ಲಿ ವಾಪಸ್ಸು. ಕ್ಯಾಮ್ರಾಸ್ ಎಲ್ಲ ಎತ್ತಿಕ್ತಾ ಇದ್ದೀನಿ ಬಿಕಾಸ್ ಇವ್ರು ಏನೋ ದೊಡ್ಡ ಸ್ಟಿಕ್ಕು, ಪವರ್ ಬ್ಯಾಂಕ್, ಸೆಲ್ಫಿ ಸ್ಟಿಕ್ ಥರ ಬಿಡಲ್ವಂತೆ ಸೆಕ್ಯೂರಿಟಿಯಲ್ಲಿ, ದೊಡ್ಡದಿರೋದು. ಅದಕ್ಕೆ ಕ್ಯಾಮ್ರಾ ಎಲ್ಲ ಎತ್ತಿಕ್ಬಿಟ್ಟು ಇವಾಗ ಬೇರೆ ಕ್ಯಾಮ್ರಾ ಎತ್ಕೊಂಡು ಹೋಗ್ತೀವಿ. ಅದಕ್ಕೆ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ 2-3 ಕ್ಯಾಮ್ರಾ ಇಟ್ಕೊಂಡು ತಿರ್ಗಾಡೋದು. ನಾನು ಅದನ್ನೇ ತೋರಿಸ್ತಾ ಇದ್ದೆ ನೋಡಿ, ಇಷ್ಟು ಇವಾಗ ನಮ್ಮ ಕೈಯಲ್ಲಿ ಲೂಸ್ ಆಗಿರೋದು. ಈ ಬ್ಯಾಗು, ಈ ಜಾಕೆಟ್ಸು, ಆ ಬ್ಯಾಗು, ಗ್ಯಾಜೆಟ್ಸು. ಸೊ ಟ್ರಾವೆಲಿಂಗ್ ಅನ್ಕೋತೀವಿ ನಾವು ಆ್ಯಕ್ಚುಲಿ. ಎಸ್, ಟ್ರಾವೆಲಿಂಗ್ ಫ್ಲೈಟಲ್ಲಿ ಕುತ್ಕೊಂಡು ಆರಾಮಾಗಿ ಹೋಗೋದಲ್ಲ, ಏನೇನೋ ತೊಗೊಂಡೋಗ್ಬೇಕು, ಕನ್ಸಿಡರ್ ಇರುತ್ತೆ, ಬೇಜಾನ್ ಇರುತ್ತೆ. ಅದಕ್ಕೆ ನಂದು 2 ಕ್ಯಾಮ್ರಾ ಇರುತ್ತೆ, 2 ಮೈಕ್ ಇರುತ್ತೆ, 3 ಅಲ್ಲ 4 ಕ್ಯಾಮ್ರಾ ಇದೆ ಟೋಟಲ್ ನನ್ನ ಹತ್ರ. 4 ಕ್ಯಾಮ್ರಾ, 2 ಮೈಕು, ಕಾರ್ ಆಕ್ಸೆಸರೀಸು 1000 ಇರುತ್ತೆ ಗುರು. ತಲೆ ಕೆಟ್ಟೋಗ್ಬಿಡ್ತು ಒಂದೊಂದು ಸರಿ. ಒಳಗಡೆ ಬಂದ್ವಿ ಡಿಪಾರ್ಚರ್ ಗೇಟ್ಗೆ. ಒಂದೇ ಒಂದು ಡಿಪಾರ್ಚರ್ ಗೇಟ್ ಇರೋದು, ಎಲ್ಲರೂ ಕಾಯ್ತವ್ರೆ ಡಿಲೇಡ್ ಫ್ಲೈಟ್ಗೆ. ನನಗೆ ಹೊರಗಡೆ ಅಂತೂ ಬಿಸಿಲಲ್ಲಿ ನಿಂತ್ಕೊಳಕ್ಕಾಗಲ್ಲ, ಫುಲ್ ಒಳಗಡೆ ಕೂತ್ಕೊಂಡು ಬಿಸಿಲು ತಗೋತಾ ಇದ್ದೀನಿ. ಸಖತ್ ಏರ್ಪೋರ್ಟ್ ಇಷ್ಟಿದ್ರೆ ಏರ್ಪೋರ್ಟು ಮಜಾ ಇರುತ್ತೆ ಟ್ರಾವೆಲ್ ಮಾಡೋದು. ತಿನ್ನಕ್ಕೂ ಇಲ್ಲ, ಬರೀ ಕಾಫಿ ಅಷ್ಟೇ ಇರೋದು. ಓಕೆ, ಇನ್ನು ಫ್ಲೈಟು 1 ಅವರ್ ಡಿಲೇ. ಕಾಯ್ಕೊಂಡು ಏನು ಮಾಡೋಂಗಿಲ್ಲ, ಸುಮ್ಮನೆ ಕೂತ್ಕೊಂಡು ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. 1 hour later. ಕಾಯ್ದಿ ಬೋರ್ಡಿಂಗ್ ಸ್ಟಾರ್ಟ್ ಆಯಿತು ಚಿನ್ನು ಕೊನೆಗೆ. ಬಾಯ್ ಬಾಯ್. ಇಷ್ಟೇ ಫ್ಲೈಟು. ರಜೆ ಇದನ್ನೇ ಗಾಳಿ ಅನ್ಬಿಟ್ರ ಗುರು, ನೆನ್ನೆ ಕರ್ಕೊಂಡ್ಬಂದ್ವಿ. ಸೆಕೆಂಡ್ ಅವರ್ ಅಂದರೆ ಹಿಂದೆ ಅಲ್ವಾ? ಓ, ಏನು ಗಾಳಿ ಇದೆ ಚಿನ್ನು. ಏನಿಲ್ಲ ಕೇಳ, ನೆನ್ನೆ ಕಂಪೇರ್ ಮಾಡ್ಕೊಂಡು ಅಲ್ಲಿ ನೋಡಿ ರೈನ್ಬೋ. ಏನು ಏರ್ಲೈನ್ಸ್ ಚಿನ್ನು ಇದು? ಲತಾಮ. ಸ್ನೋ ಕೇಪ್ ಮೌಂಟನ್ಸ್ ಮಧ್ಯದಲ್ಲಿ ಏರ್ಪೋರ್ಟ್ ಇರೋದೇ 2-3 ಫ್ಲೈಟ್ ಅಷ್ಟೇ. ಈ ಒಂದೇ ಬರುತ್ತೆ, ಒಂದೇ ಹೋಗುತ್ತೆ ಚಿನ್ನು. ಪಾಪ ಇದೇ ಬರಬೇಕು, ಇದೇ ಹೋಗ್ಬೇಕು. ಗುರು ಏನು ಸೌಂಡ್ ಮಾಡ್ತೈತೆ, ಹೋಗಲ್ಲ ಗುರು ಈ ಫ್ಲೈಟು. ಗಾಳಿ ಹೆಂಗೆ ಹೊಡಿತಾ ಇದೆ ಗೊತ್ತಾ, ಹೆವಿ. ಸೊ 10ರಿಂದ ಫ್ಲೈಟ್ ನೋಡಿ ಹಿಂಗಿದೆ, ಮೆಟ್ಲೆ ಅಲ್ಲಾಡ್ತಾ ಇದೆ. ಅಳ್ಳಾಡಿಸ್ತಾ ಇದೆ ಅಲ್ಲ ಫುಲ್ಲು. ಒಳಗೋದ್ರೆ ಸಾಕು. ನಾವು ಇಲ್ಲಿಂದ ಸ್ಯಾಂಟಿಯಾಗೋ, ಯಾವುದಿದೆ ಪೂಟೋ ನತಾಲಿಸಿಂದ ಸ್ಯಾಂಟಿಯಾಗೋ ಹೋಗ್ತೀವಿ. 3 ಅವರ್ ಫ್ಲೈಟ್ ಜರ್ನಿ. ಅಲ್ಲಿಂದ ಫ್ಲೈಟ್ ಡಿಲೇ ಆಗಿರೋದ್ರಿಂದ 2 ಅವರ್ ಕಾಯ್ಕೊಂಡು ಅಲ್ಲಿಂದ ನಾವು ಸ್ಯಾಂಟಿಯಾಗೋಯಿಂದ ಕಲಾಮಾಗೆ ಹೋಗ್ತೀವಿ. ತಿರ್ಗಾ 3 ಅವರ್ ಫ್ಲೈಟ್ ಜರ್ನಿ. ಹೋಗೋಷ್ಟರಲ್ಲಿ ರಾತ್ರಿ 12 ಗಂಟೆ ಆಗಿಬಿಡುತ್ತೆ. ಹೋಟೆಲ್ ಅವ್ರು ತೆಗ್ದಿರಲ್ವೋ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಹೋಟೆಲ್ ಆಗಿರೋದ್ರಿಂದ 24 ಅವರ್ಸ್ ಚೆಕಿಂಗ್ ಇರಬೇಕು, ಯಾಕಂದ್ರೆ ಚೆನ್ನಾಗಿರೋ ಹೋಟೆಲೇ ಮಾಡಿದ್ದೀವಿ ಇವತ್ತು ರಾತ್ರಿ ನಾವು. ನೋಡೋಣ. ಓಕೆ, ಇದು ಎಕ್ಸ್ಪ್ರೆಸ್ ಚೆನ್ನಾಗಿದೆ, ಆರಾಮಾಗಿ ಕುತ್ಕೊಬೋದು. ಹೌದು. ಚಾರ್ಜಿಂಗ್ಗೆಲ್ಲ
ಕೊಟ್ಟಿದ್ದಾರೆ ಚಿನ್ನು, ಪರವಾಗಿಲ್ಲ. ನಾವು ತಾಜಿನ ಇಟ್ಕೊಂಡಿದೀವಾ? ಹಾಂ, ಇಟ್ಕೊಂಡಿದೀವಾ? ಇಲ್ಲ ಅದೇ ಬರುತ್ತೆ. ನಾನು ತಬಾಕಣದೆ ಕಿರಣ, ಕಾದ್ ಸಾಕಾಗೋಯ್ತು ಚಿನ್ನು ನನಗಿಂತೂ. ಬ್ಯಾಗೇಜ್ ಯಾರು ತೊಗೊಂಬಂದಿಲ್ಲ ಚಿನ್ನು, ಎಲ್ಲ ಚೆಕಿಂಗ್ ಮಾಡ್ಬಿಟ್ಟು ಅದು ಖಾಲಿ ಹೊಡಿತಾ ಇದೆ. ಮೂರು ಫ್ಲೈಟ್ ಆದಮೇಲೆ ಚಿಲ್ಲಿಯ ಕ್ಯಾಪಿಟಲ್ ಸ್ಯಾಂಟಿಯಾಗೋಗೆ ಬಂದು ತಲುಪಿದ್ದೀವಿ. -3 ಇಲ್ಲಿ 28 ಡಿಗ್ರಿ ಇದೆ. ಸೊ ಇಲ್ಲಿಂದ ಕಲಾಮಾಗೆ ಹೋಗ್ಬೇಕು ನೆಕ್ಸ್ಟು. ಅದೊಂದು 3 ಅವರ್ ಫ್ಲೈಟ್ ಜರ್ನಿ. ಅದೇ ಫ್ಲೈಟ್ ಡಿಲೇ ಆಗಿ ಕ್ಯಾನ್ಸಲ್ ಆಗಿರೋದ್ರಿಂದ ನಮಗೆ ಇಲ್ಲೇ ಇನ್ನೂ 3 ಅವರ್ ಟೈಮ್ ಪಾಸ್ ಮಾಡಬೇಕು ಇವಾಗ. ಏನಪ್ಪ ಅಂದರೆ ಕಿರಣ ಒಳಗಡೆ ಪುಲ್ಲೋವರ್ ಒಳಗಡೆ ಇನ್ನೂ ಶರ್ಟ್ ಹಾಕ್ಕೊಂಡಾನೆ. ಎಂಥ ಶೆಕೆ ಆಗ್ತಿದೆ ಅಂದರೆ ನಾನು ಅಲ್ಲಿ ಚಳಿಗೆ 2 ಪುಲ್ಲೋವರ್ ತೊಗೊಂಡ್ಬಂದ್ಬಿಟ್ಟಿದ್ದೀನಿ, ಅಷ್ಟು ಶೆಕೆ ಆಗ್ತಾಯಿದೆ ಇವಾಗ. ಓಡಾಡ್ತಾ ಇದ್ದೀವಿ, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ನಮ್ಮ ಫ್ಲೈಟ್ ಇನ್ನೂ ಡಿಸ್ಪ್ಲೇನೂ ಆಗಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸ್ಯಾಂಟಿಯಾಗೋ ಡೊಮೆಸ್ಟಿಕ್ ಏರ್ಪೋರ್ಟ್ ದೊಡ್ಡದಾಗಿದೆಯಾ ಚಿನ್ನ? ಇಂಟರ್ನ್ಯಾಷನಲ್ ಅಲ್ಲ, ಇದು ಬರೀ ಡೊಮೆಸ್ಟಿಕ್ ಡಿಪಾರ್ಚರ್ಸ್ ಟರ್ಮಿನಲ್ಸ್ ಅಲ್ಲ. ಬಟ್ ಇದು ಚೆನ್ನಾಗಿದೆ ಕಿರಣ. ಇದು ಕ್ಯಾಪಿಟಲ್ ಸಿಟಿ ಆಫ್ ಚಿಲ್ಲಿ ಅಲ್ವಾ? ಓಯ್. A few moments later. ನಮ್ಮ ಫೈನಲ್ ಲೆಗ್ ಆಫ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಲಾಮಾ ಕಡೆಗೆ. 3 ಅವರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮೆಕ್ಡೊನಾಲ್ಡ್ಸಲ್ಲಿ ತಿನ್ಕೊಂಡು ಹೋಯ್ತಾ ಇದ್ದೀವಿ. ಬಟ್ಟೆ ಫುಲ್ ತುಂಬತಪ್ಪ. ರಾತ್ರಿ 11:30 12 ಗಂಟೆ ಅಲ್ವಾ? ರಾತ್ರಿ ಮಧ್ಯರಾತ್ರಿ 11:30ಗೆ ರೀಚ್ ಆಗ್ತೀವಿ. ಅಲ್ಲಿ ಹೋದ್ಮೇಲೆ ಟ್ಯಾಕ್ಸಿ ಹೆಂಗೆ ತೊಗೊಂಡು ಹೋಗೋದು ನಮ್ಮ ಹೋಟೆಲ್ಗೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ. ನೋಡೋಣ ಬನ್ನಿ, ತಲೆ ಕೆಡ್ಸ್ಕೊಳ್ಬೇಡ, ಹೋಗೋಣ, ಗೊತ್ತಾಗುತ್ತೆ. ಏನೋ ಗೊತ್ತಿಲ್ಲ ಗುರು, ಕಾಯ್ದು ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ. ಬೆಳಗ್ಗೆ ಬಿಟ್ಟು ಚಿನ್ನು ಕಾಯ್ತಾನೇ ಇದ್ದೀವಿ ಗುರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಹೆಂಗಪ್ಪ ಅಂದರೆ ಹೆಚ್ಚು ಕಮ್ಮಿ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗೋ ಥರ ಆ್ಯಕ್ಚುಲಿ ಅಲ್ಲ. ಕಸಿಯಾಸ್ ನಡೀರಿ ಹೋಗೋಣ. ನಿದ್ದೆ ಬತ್ತೈತೆ, ಹೋಗಿ ದಬಾಕೊಂಡು ಮಲ್ಕೊಳ್ಳೋದೇ ಈಗ. ಸನ್ಸೆಟ್ ಆಗ್ತಿದೆ ನೋಡ್ಮನ ಅಲ್ಲ, ಸಕ್ಕತ್ತಾಗಿ ಕಾಣಿಸ್ತಿದೆ. 9 ಗಂಟೆಗೆ ಸನ್ಸೆಟ್ ಆಯ್ತಾಯ್ತಲ್ಲ ಇದು. 9 ಗಂಟೆ ಹೆಚ್ಚು ಕಮ್ಮಿ ಟೈಮ್ ಈಗ. ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ ಸನ್ಸೆಟ್. ಕಿರಣ ನೀನೇ ಓಡಿಸ್ಕೊಂಡು ಹೋಗ್ಬಿಡಪ್ಪ ಫ್ಲೈಟ್ನಾ. ಓ ದೊಡ್ಡ 26 ಕಪ್ಪಡಪ್ಪ. ಖಾಲಿ ಇದೆ ಫ್ಲೈಟ್ ಆ್ಯಕ್ಚುಲಿ ಹೌದಲ್ಲ, ಯಾರು ಇಲ್ಲ ಅಷ್ಟೊಂದು. ಕಿರಣ್ ಏನ್ ಗೊತ್ತಾ, ಇದು ಅರ್ಧ ಗಂಟೆಗೆ ಒಂದ್ಸತಿ ಹೋಗುತ್ತೆ ಕಿರಣ. ನಮ್ದು ಅಷ್ಟೇ ಅಲ್ವಾ, ಹಳೆಯದು ಫ್ಲೈಟ್ ಕ್ಯಾನ್ಸಲ್ ಆಗಿ ಮೀನ್ಸ್ ಅದು ಹೊಟ್ಟೋಗಿತ್ತಲ್ವಾ. ಚಳಿ ಆಗೋಚಿನ ಹಾಕೋ, ಜಾಕೆಟ್ ಹಾಕೋ. 8:15 ಆಕ್ಚುಲಿ ಸನ್ಸೆಟ್ ಇನ್ನು ಇವಾಗ ಆಗ್ತಾ ಇದೆ. ಸೂಪರ್ ಕಿರಣ, ಅಂದ್ರೆ ನಮ್ಗೆ ಒಳ್ಳೆ ಡೈಲೈಟ್ ಸಿಗುತ್ತೆ ಹಂಗಾರೆ ಇಲ್ಲಿ. ಇವಾಗ ಆ್ಯಕ್ಚುಲಿ ನಾವು ಸ್ಯಾಂಟಿಯಾಗೋಯಿಂದ ಮೇಲ್ಗಡೆ ಹೋಗ್ತಾ ಇದ್ದೀವಿ, ಇನ್ನೂ 3 ಅವರ್ ಫ್ಲೈಟು. ಸೊ ಅಲ್ಲಿ ರಾತ್ರಿ 9 ಗಂಟೆ ಕತ್ಲಾಗುತ್ತೆ. ಫ್ಲೈಟ್ ಎಲ್ಲ ಫುಲ್ಲು ಖಾಲಿ ಹೊಡಿತಾ ಇದೆ, ಯಾರು ಇಲ್ಲ, ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. 3 ಅವರ್ ಏನಾಯ್ತಾ? ಓಕೆ, ಏನಿಲ್ಲ, 3 ಅವರ್ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ನೋಡಿ ಫುಲ್ಲು ಖಾಲಿ ಇಡೀ ಫ್ಲೈಟು. ಮಲ್ಕೊಂಬಿಡೋಣ. 4-5 ಅವರ್ ಇದು ಚೆನ್ನಾಗಿರ್ತಲ್ವಾ, ಮಲ್ಕೊಂಬಿಡ್ತೀವಿ ಫುಲ್ಲು. ಬಾಯ್. ಫೈನಲ್ ಆಗಿ ಕಲಾಮಾ ರೀಚ್ ಆದ್ವಿ. ನಮ್ಮ ಫೈನಲ್ ಲೆಗ್ ಆಫ್ ದ ಜರ್ನಿ. ಇವಾಗ ಚೆಕ್ಔಟ್ ಆಗ್ತಾ ಇದ್ದೀವಿ. ಬಾಯ್. ಅಷ್ಟೇ ಡೆಸರ್ಟ್ ಅಂತ ಹೇಳಿ ಕರ್ಕೊಂಬಂದೆ. ಪೈಲಟ್ 15 ಡಿಗ್ರಿ ಅಂದರು. ಏನು ಗೊತ್ತಾ, ಇದಲ್ವಾ ಡೆಸರ್ಟಲ್ಲಿ ಬೆಳಗ್ಗೆಲ್ಲ ಫುಲ್ಲು ಸುಡ್ತಾ ಇರುತ್ತೆ. ಬಿಸಿಲು ಸ್ವಲ್ಪ ಕಮ್ಮಿ ಆಗಿದ ತಕ್ಷಣ ಫುಲ್ಲು ಕೋಲ್ಡ್ ಆಗಿಬಿಡುತ್ತೆ. ಕಿರಣನ್ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಈ ಕಡೆ ನಿದ್ದೆನೂ ಇಲ್ಲ ಫ್ಲೈಟಲ್ಲಿ. ಒಂಥರ ಗಿಡಿಗೆ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ. ಮತ್ತು ಇನ್ನೊಂದೇನು ಗೊತ್ತಾ, ಅದು ನಾವು ಸಡನ್ನಾಗಿ -5ರಿಂದ 25 ಡಿಗ್ರಿಗೆ ಬಂದುಬಿಡ್ತೀವಲ್ಲ, ಅದು ಬಾಡಿ ಒಂಥರ ಪಂಪ್ಔಟ್ ಮಾಡೋದಾಗುತ್ತೆ. ನಮಗೆ ಗೊತ್ತಿಲ್ಲದಂಗೆ ಬಾಡಿ ಮೇಲೆ ಸಖತ್ ಪ್ರೆಷರ್ ಬಿದ್ದುಬಿಡುತ್ತೆ. ನಮಗೆ ಗೊತ್ತಾಗಲ್ಲ ಎಷ್ಟು ಪ್ರೆಷರ್ ಬೀಳುತ್ತೆ ಅಂತ. ಬರೀ ಕೂತ್ಕೊಂಬರೋದು ಅಷ್ಟೇ ಅಲ್ಲ, ಲೈಕ್ ಏವಿಯೇಷನ್ ಆಗಿರ್ಬೋದು, ಮತ್ತು ಇದ್ರದ್ದು ಆಲ್ಟಿಟ್ಯೂಡ್ ಪ್ರಾಬ್ಲಮ್ ಆಗಿರ್ಬೋದು, ಎಲ್ಲ ಆಗುತ್ತೆ. ಸೊ ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ತಾ ಇದ್ದೀವಲ್ಲ, ಸ್ವಲ್ಪ ಟಯರ್ಡ್ ಆಗಿದೆ ಇವತ್ತು. ಹೋಗಿ ದಬ್ಬಾಕೊಂಡ್ಬಿಡ್ತೀವಿ. ರಾತ್ರಿ ಎಷ್ಟು ಗಂಟೆ ಗೊತ್ತಾ ಇವಾಗ? 11:15 ರಾತ್ರಿ 11:15. ನಾವು ಹೋಟ್ಲಿಗೆ ಹೋಗಿ 12 ಗಂಟೆ ಆಗುತ್ತೆ ಮಧ್ಯರಾತ್ರಿ. ಸೊ ಹೋಟ್ಲಿಗೆ ಹೋಗಿ ಚೆಕ್-ಇನ್ ಆಗೋಣ ಫಸ್ಟು. ಬ್ಯಾಗ್ ಎಲ್ಗುರು ಬಂತ ಗುರು? ಬ್ಯಾಗ್ ನಮ್ಮದು ಇನ್ನೂ ಮೆಸಪ್ ಮಾಡಿದ್ರು ಅಕ್ಕ ಅಲ್ಲಿ ಹಾಕ್ಬೇಕಾದ್ರೆ. ನಾನು ಹೇಳಲಿಲ್ವಾ, ಒಂದು ನಾವು ಫ್ಲೈಟ್ ಮಿಸ್ ಮಾಡ್ಕೋತೀವಿ, ಇಲ್ಲ ಇನ್ನೊಂದು ಬ್ಯಾಗ್ ಮಿಸ್ ಮಾಡ್ಕೋತೀವಿ ಅಂತ. ಬರ್ತಾನೆ ಇಲ್ಲ ನೋಡಲ್ಲಿ. ನಂದಿದೆ ಕಿರಣ ಬಟ್ಟೆ. ಕಿರಣ್ಸ್ ಲಗೇಜ್ ಲಾಸ್ಟ್ ಸೀನ್ ಟುಡೇ 8:15 ಅಲ್ಲಿ. ಆಮೇಲೆ ಸೀನೇ ಆಗಿಲ್ಲ. ನನ್ನ ಬಟ್ಟೆ ಇದೆ ಚಿನ್ನು.
ನಾನೇನು ಚಡ್ಡಿಲಿ ಓಡಾಡ್ತಾ ಇರ್ತೀನಿ, ಒಂದು ಚಡ್ಡಿ ತಗೊಂಡ್ಬಿಡ್ತೀನಿ ಇಲ್ಲಿ ಇವ್ರ ಥರ. ಇಲ್ಲಿ ಕಮ್ಮಿ ಅನ್ಸುತ್ತೆ. ಡೆಸರ್ಟ್ ಬೇರೆ ಬರ್ತಾನೆ ಇಲ್ಲ ಗುರು ಬ್ಯಾಗು. ಎಲ್ಲ ಬ್ಯಾಗು ಓದು ತಿರ್ಗಾ ಫ್ರೆಶ್ ಆಗಿ ಬಿಡ್ತಾವ್ರಿ. ಈಗ ನನಗೆ ಏರ್ ಹಾಸ್ಟೆಸಸ್ಸು ಅಲ್ಲಿ ಹೇಳ್ಬೇಕಾದ್ರೆ ಬಂತು ನಂದು ಬಂತು. ನಂದು ಬಂತಿರೋದು ನಂದು, ನಿಂದೆಲ್ಲ. ಇಂಥ ಕಂಟ್ರಿಗಳಲ್ಲಿ ಸಿಕ್ಬಿಡುತ್ತೆ ಕಿರಣ, ಕಾಸ್ಟ್ಲಿ ಅಯ್ಯೋ ಅದು ಸ್ಟಕ್ ಆಯ್ತಲ್ಲಿ ಬ್ಯಾಗು. ಕಾಸ್ಟ್ಲಿ ಕಂಟ್ರಿಗಳಲ್ಲಿ ಕಳ್ದೋಗ್ಬಿಟ್ರೆ ಕಷ್ಟ. ಇಂಥ ಕಂಟ್ರಿ ಏನಿಲ್ಲ, ಪರವಾಗಿಲ್ಲ, ಅಫೋರ್ಡಬಲ್. ಒಂದು 50,000 ಒಂದು 5,000 ಕೊಟ್ಟರೆ ಒಂದು 2-3 ಪ್ಯಾಂಟ್ಗಳು ಬರ್ತವೆ. ಎತ್ತಮ್ಮ ಭಾರ ಆಯ್ತಾ ಕೇಳ ನಮ್ದು. ಹೆವಿ ಭಾರ ಆಯ್ತು ಚಿನ್ನು. ಮತ್ತೆ ಬಿಟ್ಬಿಟ್ರು ಅವ್ರನ್ನ, ಏನೋ ಗೊತ್ತಿಲ್ಲ, ಫ್ಲೈಟ್ ಡಿಲೇ ಆಯ್ತಾ ಅದಕ್ಕೆ ಬಿಟ್ಬಿಟ್ಟವ್ರೆ. ಓಕೆ ನಡೀರಿ ಇವಾಗ ಹೋಗಿ. ಇಲ್ಲಿಂದ ಬರೀ ಕರೆಕ್ಟಾಗಿ 2 ಕಿಲೋಮೀಟರ್ ಅಷ್ಟೇ ಹೋಟೆಲ್ ಮಾಡ್ಕೊಂಡ್ರೆ ನಾವು, ಅವ್ರಿಗೆ ಗೊತ್ತಿತ್ತು ನಮಗೆ ಲೇಟಾಗಿ ಬರ್ತೀವಿ ಅಂತ. ಆಮೇಲೆ ನಾವು ಆ್ಯಕ್ಚುಲಿ ಕಾರ್ ರೆಂಟ್ ಮಾಡಬೇಕು, ಆಯಿತಾ? ಇವಾಗ ನನ್ನ ಬ್ಯಾಗು ಓಕೆ. ನಾವು ಆ್ಯಕ್ಚುಲಿ ಕಾರ್ ರೆಂಟ್ ಮಾಡಬೇಕು. ಏನಂದರೆ ಇವಾಗಿನ ಕಾರ್ ರೆಂಟ್ ಮಾಡ್ಕೊಂಡ್ರೆ 1 to ಡಬಲ್ ದುಡ್ಡು ಹಾಕ್ತಾರೆ. ಯಾಕಂದರೆ ಟೈಮ್ 12:30 ಅಲ್ಲ, ಲೇಟ್ ಸರ್ವಿಸ್ ಚಾರ್ಜಸ್ಸು ಅದು ಇದು ಅಂತೆಲ್ಲ ಹಾಕ್ತಾರೆ. ಸೊ ನಾವೇನು ಮಾಡ್ತೀವಿ, ಫಸ್ಟಿಗೆ ಹೋಗ್ಬಿಟ್ಟು ಊಬರ್ ತೊಗೊಂಡೋಗಿ ಹೋಟ್ಲಿಗೆ ಹೋಗಿ ಚೆಕ್ ಇನ್ ಆಗಿಬಿಡ್ತೀವಿ. ಆಮೇಲೆ ಬೆಳಗ್ಗೆ ಬಂದು ಕಾರಿಂದ ಎತ್ತಾಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಸೊ ವೆಲ್ಕಮ್ ಟು ಕಲಾಮ. ಇವಾಗ ಊಬರ್ ಬುಕ್ ಮಾಡ್ಬೇಕು ಚಿನ್ನು. ಇನ್ನೊಂದು ಅಬ್ಸರ್ವ್ ಮಾಡಿದ್ದು, ಅರ್ಜೆಂಟೀನಾ ಚಿಲ್ಲಿಲಿ ಏನು ಗೊತ್ತಾ, ಏರ್ಪೋರ್ಟ್ ಒಳಗಡೆ ಅದು ಯಾವುದೋ ಒಂದು ನಮ್ಮ ಬೆಂಗಳೂರು ಏರ್ಪೋರ್ಟಲ್ಲಿ ಸೀಟ್ ಮೇಲೆ ನಾಯಿ ಮಲಗಿತ್ತಂತೆ, ಅದಕ್ಕೆ ದೊಡ್ಡ ಸೀನ್ ಮಾಡ್ಬಿಟ್ಟಿದ್ರು. ಹೌದಾ? ಇಲ್ಲಿ ನೋಡಿ ಏರ್ಪೋರ್ಟಲ್ಲಿ ಹೆಂಗ್ ಮಲ್ಗವೆ. ನಿಮ್ಗೆ ಏನು ಗೊತ್ತಾ, ಏರ್ಪೋರ್ಟ್ ಒಳಗಡೆ ಆಗಿರಲಿ ಅಥವಾ ಬಸ್ ಸ್ಟಾಪಲ್ಲಿ ಆಗಿರಲಿ, ಇದು ಇಷ್ಟು ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ ಮಲ್ಕೊಳಕ್ಕೆ. ಇಟ್ಸ್ ವೆರಿ ಗುಡ್. ಪ್ರಾಣಿಗಳೆಲ್ಲ ಹೋಗ್ಬೇಕು, ಪ್ರಾಣಿ ಅದು. ಶಿಷ್ಯ ಸೂಪರ್. ಗುಡ್ ನೈಟ್ ಶಿಷ್ಯ ಅಂದಿರಾ? ಅಲ್ಲಿ ಇಷ್ಟು ಚೆನ್ನಾಗಿ ಬರ್ತಾ ನೋಡೋದು, ಅಲ್ಲ ಇಷ್ಟು ಚೆನ್ನಾಗಿ ಒಂದು ಮಲ್ಕೋತಾ ಇದೆ ನೋಡಿ ಚಿನ್ನೋದು. ಸೂಪರ್ ಇಷ್ಟ ಆಯ್ತಪ್ಪ ನನಗೆ ಕಾನ್ಸೆಪ್ಟ್ ಮಾತ್ರ. ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ತಾ ಇದೀವಿ, ಯಾಕಂದರೆ ನನ್ನ ಕಾಲು ಒಂದು ಸ್ವಲ್ಪ ಸ್ಪ್ರೈನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಮೂವ್ ಥರ ಏನಾದರೂ ಸ್ಪ್ರೇ ಸಿಗುತ್ತಾ ನೋಡಿ ತಗೋಣ ಅಂತ. ತುಂಬ ಕಾಲು ಏಟಾಗಿಬಿಟ್ಟಿದೆ ನಂದು, ಅಂದರೆ ಏಟಾಗಿಲ್ಲ, ಸ್ಪ್ರೈನ್ ಆಗಿದೆ. ನಾವು ಆಲ್ಮೋಸ್ಟ್ ಒಂದು 25 ದಿನ ಆಗಿದೆ. ನಿನ್ನೆ ಅಲ್ಲ ಆಶನ್ ಕೈ ಸ್ಪ್ರೈನ್ ಆಗಿತ್ತು, ಇವತ್ತು ನನ್ನ ಕಾಲು ಸ್ಪ್ರೈನ್ ಆಗಿದೆ. ನಡೆಯೋಕ್ಕೆ ಆಗ್ತಾಯಿಲ್ಲ ನನಗೆ, ಫ್ರೀಸ್ ಆಗಿಬಿಟ್ಟಿತ್ತು ನಂದು. ನನಗಂತೂ ಇವಾಗ ನಡೆಯೋಕ್ಕೆ ಆಗ್ತಾಯಿಲ್ಲ, ಕಾಲು ತುಂಬ ಏಟಾಗಿಬಿಟ್ಟಿದೆ. ಇದು ಕ್ರ್ಯಾಕ್ಲಿಂಗ್ ಸ್ಪ್ರೇ, ಅದು ಸ್ಪೋರ್ಟ್ಗೆ ನಾವು ಉಳ್ಕೋ ಥರ ಆಗುತ್ತಲ್ಲ, ಅದೇ ಇದೆ. ಇದು ನಾನು ನೋಡ್ತಾ ಇದ್ದೀನಿ. ಓಕೆ, ಬಿಯಾನ್ ಬಿಯಾನ್ ಗುಡ್, ದೋಸ್ ಇಸ್ ಗುಡ್. ಓಕೆ ಓಕೆ ಓಕೆ, ಎರಡೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಿನ್ನ ಸ್ಪೋರ್ಟ್ಸ್ ಒಳ್ಳೇದು ಆ್ಯಕ್ಚುಲಿ. ಹೌದಾ? ಇದು ಜಾಸ್ತಿ ಇರುತ್ತೆ, ಅದು ಸ್ಪೋರ್ಟ್ಸ್ ಒಳ್ಳೇದು ಅಲ್ಲ. ದಿಸ್ ಇಸ್ ಯಾ. ಯೂಶಲಿ ಹಿಡ್ಕೋತಾ ಇದ್ವಿ, ಆದರೆ ಈ ಸರಿ ಹಿಡ್ಕೊಂಡಿಲ್ಲ ಅಷ್ಟೇ. ವೇಟ್ ಜಾಸ್ತಿ ಆಗುತ್ತೆ ಅಂತ ಎಷ್ಟಂತ ಹಿಡ್ಕೊಳ್ಳೋದು ನಾವು. ಗ್ರಾಸಿಯಾಸ್, ಅಡಿಯಾಸ್. ಕಿರಣ ಪಾಪ ಸಂಜೆಯಿಂದ ಕುಣ್ತಾನೆ ಇದ್ದ, ಅದನ್ನ ಪ್ರಕಾರ ಸ್ಪ್ರೈನ್ ಆಗಿದೆ ಕಿರಣ. ಸಾಕು, ಇಷ್ಟ ಆದ್ರೆ ಮೇ ಬಿ ಸಫಿಷಿಯಂಟ್, ಮೋರ್ ದನ್ ಸಫಿಷಿಯಂಟ್. ಆಕ್ಚುಲಿ ಏನು ಗೊತ್ತಾ, ಅದೇನೋ ಗೊತ್ತಿಲ್ಲ, ಫುಲ್ ಈ ಸೈಡ್ ತಂಬಿರುತ್ತಲ್ಲ, ಅದು ಫುಲ್ ಉಳುಕ್ಬಿಟ್ಟಿದೆ. ತೋರ್ಸೋದು ಊದ್ಕೊಂಡಿದೆ ನೋಡೋಣ. ಊದ್ಕೊಂಡಿಲ್ಲ ಅನ್ಸುತ್ತೆ, ತೋರಿಸ್ತೀನಿ ಇಲ್ಲಿ. ಊದ್ಕೊಂಡಿಲ್ಲ ಅನ್ಸುತ್ತೆ. ಆಕ್ಚುಲಿ ಊದಿಲ್ಲ ಕಿರಣ್, ಸ್ವಲ್ಪ ಹೊಡ್ಕೊಂಬಿಡು ಇವಾಗಲೂ ಅಲ್ವಾ? ನಮ್ದೇ ಸಾಕು ಬರುತ್ತೆ ಕಣ, ಬಟ್ ಸಾಕು ಜಾಸ್ತಿ ನೋಡ್ಕೊಂಬಾರ್ದು ಮನ. ಅದು ಆಕ್ಚುಲಿ ನಡೆಯೋಕ್ಕೆ ಆಗ್ತಾಯಿಲ್ಲ ನನಗೆ, ಸಖತ್ ಸ್ಪ್ರೈನ್ ಆಗಿಬಿಟ್ಟಿದೆ. ಎಲ್ಲೋ ಏನೋ ಮಾಡ್ಕೊಂಡಿದ್ದೀವಿ ಚಿನ್ನ. ನಾವು ಬ್ಯಾಗ್ಗಳು ಎತ್ತಾಕ್ತಿರ್ತೀವಿ, ಊಬರ್ಗಳಲ್ಲಿ ಹೋಗ್ತಾ ಇರ್ತೀವಿ, ಫ್ಲೈಟಿಗೆ ಬ್ಯಾಗ್ ಎತ್ತಾಕ್ತಾ ಇರ್ತೀವಿ. ಒಂದೊಂದ್ಸರಿ ಜೋಶಲ್ಲಿ ನಮಗೆ ಗೊತ್ತಾಗಲ್ಲ, ಫಾಸ್ಟಾಗಿ ಎತ್ತಾಕ್ಬಿಡ್ತೀವಿ. ಅದು ಆಮೇಲೆ ಗೊತ್ತಾಗುತ್ತೆ ನೋವು. ಮೊನ್ನೆಲ್ಲ ಆಶಿನ್ ಕೈ ಏಟಾಗಿತ್ತು, ಇವತ್ತು ನನ್ನ ಕಾಲೇಟು. ಸೊ ಊಬರ್ ಬುಕ್ ಮಾಡಿದ್ವಿ, ಖಾಲಿ ಹೊಡಿತಾ ಇತ್ತು ಏರ್ಪೋರ್ಟು. 12:30 ಯಾರು ಇರ್ತಾರೆ ಕಿರಣ? ನಾನು ಕಿರಣ ಡಿಸೈಡ್ ಆಗ್ಬಿಟ್ಟಿದ್ವಿ, ಅಕಸ್ಮಾತ್ ಊಬರ್ ಬಂದಿಲ್ಲ ನಾನು ನಡ್ಕೊಂಡು ಹೋಗ್ಬೋಣ ಚಿನ್ನು, 2 ಕಿಲೋಮೀಟರ್ ಏನಾಗಲ್ಲ ಅಂತ. ಟ್ಯಾಕ್ಸಿಗಳು ಸಿಕ್ಬಿಡ್ತಾವೆ ಚಿನ್ನು. ಅಲ್ಲ, ಟ್ಯಾಕ್ಸಿಗಳು ಸಿಕ್ಬಿಡ್ತಾವೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಿರಣ ತುಂಬಾ ದೊಡ್ಡದಾಗಿದೆ ಇಲ್ಲಿನ ಸ್ಟ್ಯಾಂಡರ್ಡ್ಸ್ಗೆ ಇದು ಏರ್ಪೋರ್ಟ್ ಅಲ್ವಾ? ಇಲ್ಲೂ ಯಾರು ಟೂರಿಸ್ಟ್ಗಳು ಬರ್ತಾರೆ, ಟೂರಿಸ್ಟ್ಗಳೇ ಬರೋದು ಜಾಸ್ತಿ, ಭಯಂಕರ ಬರ್ತಾರೆ. ಅದೇ ಇಲ್ಲಿನ ಸ್ಟ್ಯಾಂಡರ್ಡ್ಸ್ಗೆ ಒಂದು ಸ್ವಲ್ಪ ದೊಡ್ಡದಿದೆ ಏರ್ಪೋರ್ಟ್ ಅಲ್ವಾ? ಡಿಪಾರ್ಚರ್ಸ್ ಇದು ಚಿನ್ನು. ನಾಳೆ ಬೆಳಗ್ಗೆ ಇಲ್ಲೇ ಬಂದು ಕಾರ್ ತಗೊಬೇಕು ನಾನು. ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಆಗಸ್ಟ್ 25ನೇ ತಾರೀಕು ನಾವು ಜಪಾನ್ ಗ್ರೂಪ್ನ ಆರ್ಗನೈಸ್ ಮಾಡಿದ್ದೀವಿ. ಟೋಕಿಯೋ, ಕಿಯೋಟೋ, ಒಸಾಕಾ, ಬುಲೆಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಹಿರೋಶಿಮಾ ಕೂಡ ತೋರಿಸ್ಕೊಂಡ್ಬರ್ತೀವಿ. ಬೇಗ ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಜಪಾನ್ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗಸ್ಟ್ 25ನೇ ತಾರೀಕು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಜಪಾನ್ ಕಡೆ ಹೋಗ್ತಾ ಇರೋಣ.
ಎತ್ತಾಕಿನೇ ಸೊಟ್ಟಾಗ್ಬಿಡ್ತದೆ. ಹಾಂ, ಇದೇ ಪ್ರಾಬ್ಲಮ್ ಆಗೋದು. ಹುಡುಗಿ ಚಿನ್ನು 12:30 ಬಂದು ಹುಡುಗಿ ಬಂದು ಪಿಕಪ್ ಮಾಡ್ತಾ ಇದ್ದೆ, ಊಬರ್ ಓಡಿಸ್ಕೊಂಡು. ಯಾರು ದೋಸ್ತ್ ಎತ್ಕೊಂಡ್ಬಂದು ಹೇಳೆ, ಆ ಸೇಫ್ಟಿಗೆ ಇರ್ಬೋದು. ಆಗುತ್ತೆ ಕಣ, ಸೂಪರ್. ಇದೊಂದು ಇಟ್ಬಿಡ್ತೀನಿ. ಇದೊಂದು ಬಿಡು, ಅದನ್ನು ಬಿಡು. ನೋಡಿ ಗುರು, 12 ಗಂಟೆ ರಾತ್ರಿ, 12:30. 12:30 ರಾತ್ರಿಗೆ ಇಬ್ರು ಹುಡುಗಿರು ಬಂದು ಕರ್ಕೊಂಡು ಹೋಗ್ತಾರಲ್ಲ. ಗುಡ್ ಆ್ಯಕ್ಚುಲಿ ಅಲ್ಲ, ಅಂದ್ರೆ ಅಷ್ಟು ನಂಬಿಕೆ ಇರುತ್ತೆ ಜನದ ಮೇಲೆ. ಈ ಚಿಲ್ಲಿಲಿ ತುಂಬ ಜನ ಹೆಣ್ಮಕ್ಳು ಬ್ಯಾಕ್ ಪ್ಯಾಕರ್ಸ್ ಇದ್ದಾರೆ. ಗುಡ್. ಬಂದ್ಬಿಟ್ವಾ ಕಿರಣ? ಹಾಂ ಬಂದ್ಬಿಟ್ವಿ. ನೀನು ಹೇಳ್ತೀನಿ ಇಷ್ಟೋ ತನಕ ಹೋಟೆಲ್ ಏರ್ಪೋರ್ಟ್ ಪ್ರಮಿಸಸ್ ಅಲ್ಲಿ ಇದೆ ಅಂತನಾ? ಏರ್ಪೋರ್ಟ್ ಒಳಗಡೆ ಹೋಟೆಲ್ ಇರೋದು. ಓಕೆ ಕಿರಣ ನಡ್ಕೊಂಡ್ ಬರ್ಬೋದಾಗಿತ್ತು ಕಿರಣ. ಇಲ್ಲ ಚಿನ್ನು, ಹಂಗಂತ್ಯಾ? ಅದಂಗೆ ಅನ್ಸುತ್ತೆ ಅಷ್ಟೇ. ಕಾರಲ್ಲಿ 4 ನಿಮಿಷ ಅಂದರೆ ಇಟ್ ಟೇಕ್ಸ್ ಟೈಮ್. ಆಕ್ಚುಲಿ ಏರ್ಪೋರ್ಟ್ ಬಿಟ್ಟು ಹೊರಗಡೆ ಹೋಗಿಲ್ಲಮ್ಮನ ನಾವು. ಏರ್ಪೋರ್ಟಲ್ಲೇ ಇದೀವಿ ನಾವು ಇನ್ನು. ಸೊ ಏರ್ಪೋರ್ಟ್ ಹೋಟೆಲ್ ತುಂಬ ಎಕ್ಸ್ಪೆನ್ಸಿವ್, ತುಂಬಾನೇ ಎಕ್ಸ್ಪೆನ್ಸಿವ್. ಅಂದ್ರೆ ಎಷ್ಟು ಕಡೆ 7,000 ರೂಪಾಯಿ ಎಲ್ಲ ಕೊಟ್ರೆ ನಾವು ಇದಕ್ಕೆ ಒಂದು ರಾತ್ರಿಗೆ. ಗ್ರಾಸಿಯಾಸ್, ಬಾಯ್. ಹಳೇ ಕಾಲದ ಹೋಟ್ಲು ಕಿರಣ, ಯಾವುದೋ ಇದು ದೊಡ್ಡ ಹೋಟ್ಲ್ ಇದೆ. ನೀವಣ್ಣ ಒಳಗಡೆ ಪಾರ್ಕ್ ಹೋಟೆಲ್. ನಾವು ಇಷ್ಟನ್ನೆಲ್ಲ ರಿಜಿಸ್ಟರ್ ಆಗ್ತಿರಲ್ಲ ಗೊತ್ತಾ ಕಿರಣ? ಎಂತ ಕೇಳು, ಒಂಥರ Airbnb ಥರ ಇತ್ತು. ಆಮೇಲೆ ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಿದ್ವಿ ಗೊತ್ತಾ ನಾವು. ಫೇಶಿಯಲ್ ರೆಕಗ್ನೈಸೇಷನ್ ಕೊಟ್ಬಿಟ್ಟು ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ತಿದ್ವಿ ಅನ್ಸುತ್ತೆ. ನಾವು ಇದೇ ಫಸ್ಟ್ ಹೋಟೆಲ ಅಂತ ಬರ್ತಾರದು ಅಲ್ವಾ? ಇಷ್ಟು ಜನ ಬರೀ Airbnb ಥರ ಇದ್ವಿ. ಎಲ್ಲ ಊಬರ್ ಡ್ರೈವರಿಂದ ಹೋಟ್ಲಿಂದ ಹಿಡಿದು ಫುಲ್ ಎಲ್ಲ ಕೆಲಸದವ್ರು ಹೆಣ್ಮಕ್ಳೇ ಇಲ್ಲಿ. ನೋಡಿ ಎಷ್ಟು ಖುಷಿ ಆಗ್ತದೆ ನೋಡಿ. ಒಂದು ಗಂಡು ಮಕ್ಳು ನರ್ಪಳೆ ಕಾಣ್ತಾ ಇಲ್ಲ. ಕ್ರೆಡಿಟ್ ಕಾರ್ಡ್ ಯಾ. ಸೊ ಅಲ್ಲೂ ಅಷ್ಟೇ, ರೆಸ್ಟೋರೆಂಟ್ಗಳಲ್ಲೂ ಅಷ್ಟೇ ಬರೀ ಹೆಣ್ಮಕ್ಳು ಎಲ್ಲ ಕಡೆ. ಹಾಂ, ಓಕೆ. ವೆಲ್ಕಮ್ ಡ್ರಿಂಕ್ ನಾವು Pisco sour now? Gracias. Good night. ಏನು ವೆಲ್ಕಮ್ ಡ್ರಿಂಕ್ ಅಂದರೆ? Pisco sour. ಎಣ್ಣೆ ಕುಡಿದ್ಬಿಟ್ಟು ಮಲ್ಕೊಂಬಿಡಿ ಅಂತ. ಬಾಯ್. ಗ್ರಾಸಿಯಾಸ್. ಆ್ಯಕ್ಚುಲಿ ಏನು ಗೊತ್ತಾ, ಯಾವುದೇ ಹೆಣ್ಮಕ್ಳಾಗಲಿ ಏರ್ಪೋರ್ಟಲ್ಲಾಗಲಿ ಎಲ್ಲೇ ಆಗಲಿ ನಾಚ್ಕೊಳ್ಳಲ್ಲ ಕ್ಯಾಮ್ರಾಗೆ. ಆಮೇಲೆ ಮಾಡಬೇಡಿ ಅಂತಲೂ ಹೇಳಲ್ಲ, ಸುಮ್ಮನೆ ಇರ್ತಾರೆ. ಎಲ್ಲಿ ಕೊಡ್ತಾರೆ ಬಿಸ್ಕಸ್ ಅವರು? ಎಲ್ಲಿ ಕುಡಿದು ಕುಡಿಯೋದಾ? ಅತಿಥಿ ದೇವೋಭವ. ನಾವು ನೀರು ಕೊಡ್ತೀವಿ, ಎಣ್ಣೆ ಕೊಡ್ತಾರೆ ಅಷ್ಟೇ. ಚೀಸ್. ಫುಲ್ ಎಣ್ಣೆನಾ? ಫುಲ್ ಆನ್ ಎಣ್ಣೆ ವಾಸನೆ ಬರ್ತಿದೆ ಮನ. ಕುಡೀರಿ. ಓಕೆ. ಯಾರು ಗೊತ್ತಾಗ್ಲಿಲ್ವಾ? ಅವರು ಕೆಳಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಗ್ರೌಂಡ್ ಫ್ಲೋರ್ ಇಲ್ಲಿ. ಓಕೆ ಇದಂತ ಡಿಫ್ರೆಂಟ್ ಕಿರಣ. ನಾವು ಲಿಫ್ಟ್ ಹುಡುಕ್ತಾ ಇದ್ವಿ. ಓಕೆ ಗ್ರಾಸಿಯಾಸ್. ಗುಡ್ ನೈಟ್. ಗ್ರಾಸಿಯಾಸ್. ಇಲ್ಲ ಅಂತ ಚಿನ್ನು. ಓಕೆ ಅವ್ರು ಹೇಳ್ತಾರೆ, ನಂಗೆ ಅರ್ಥ ಆಯ್ತಾ ಇಲ್ಲ. ಹೌದಾ? ನಾನು ಕೆಳಗಡೆ ಗ್ರೌಂಡ್ ಫ್ಲೋರ್ಗೂ ಆಬ್ವಿಯಸ್ಲಿ 3rd ಫ್ಲೋರ್ ಅಂತ ಯಾರು ಹಾಕಿರ್ತಾರೆ ಚಿನ್ನು? ಈ ಫ್ಲೋರ್ನ ಇದೇನಾ? ಎಸ್. ಅಕ್ಕಪಕ್ಕ ಫುಲ್ಲು ಡೆಸರ್ಟು ಚಿನ್ನು. ಸೊ ಯಾವುದೋ ಹಳೇ ಕಾಲದ 5 ಸ್ಟಾರ್ ಹೋಟೆಲ್ ಇದು. 107,000 ರೂಪಾಯಿ ಕೊಟ್ಟಿರೋದು ನಾವು ಹೋಟೆಲ್ಗೆ. ಇಷ್ಟೇ ಪುಟಾಣಿ ಚೆನ್ನಾಗಿದೆ. ಹಳೇ ಕಾಲ 5 ಸ್ಟಾರ್ ಹೋಟೆಲ್ ಚಿನ್ನು. ನಾನು ಅಲ್ಲೇ ನೋಡಿದಾಗಲೇ ಅನ್ಕೊಂಬಿಟ್ಟೆ ನಾನು. ಇದೆಲ್ಲ ಅಲ್ಲ ಯಾವಾಗಲೂ ಅವಾಗಿಂದ ಸೂಪರ್ ಆಗಿರುತ್ತೆ. ಫುಲ್ ಡೆಸರ್ಟಾ? ಬಾಲ್ಕನಿ ಇಲ್ಲ, ಪೂಲ್ ವ್ಯೂ, ನೈಟ್ ವ್ಯೂ ಎಲ್ಲ ಐತೆ. ಓಕೆ. ಆಮೇಲೆ ಹಿಂಗೆ ತಿರುಗಿಸಿದ್ರೆ ಇಷ್ಟೇ ಪುಳಾರಿ. ಈ ಕಡೆ ಬಂದ್ಬಿಟ್ಟು ಬಾತ್ರೂಮು. ಅದು ಬಿಟ್ಟು ಇನ್ನೇನೂ ಇಲ್ಲ. ನೀರು ಕೊಡಲ್ವ ಇವರು ಕುಡಿಯೋಕ್ಕೆ? ಪಿಸ್ಕೋಸ್ ಅವ್ರು ಮಾತ್ರ ಕೊಟ್ಟು ಕಳಿಸಿದ್ರು. ಇಷ್ಟೇ ಗುರು. ಸೊ ಟಾಟಾ, ಬಾಯ್. ಗುಡ್ ನೈಟ್. ಹೆವಿ ಟಯರ್ಡ್ ಆಗಿದೆ, ನನ್ನ ಕಾಲು ಬೇರೆ ನೋಡ್ತಾ ಇದೆ. ಸೊ ಗುಡ್ ನೈಟ್. ನಾಳೆ ಕಾರ್ ರೆಂಟ್ ಮಾಡೋಕ್ಕೆ ಹೋಗ್ತೀವಿ. ಇವಾಗ ಹೋಗಿ ದಬಾಕೋತೀವಿ ಅಷ್ಟೇ. ಬಾಯ್.